ಹಾಯ್ ನಮಸ್ಕಾರ ಗೆಳೆಯರೇ, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಿಯಮಗಳಿಲ್ಲದೆ ಭಕ್ತಿಯನ್ನು ಕಲಿಸಲು ಶಿವನು ಊಸರವಳ್ಳಿಯ ಕಥೆಯನ್ನು ಹೇಳಿದ ಬಗ್ಗೆ ನೋಡೋಣ ಬನ್ನಿ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಶಿವನು ಹಠಮಾರಿ ಋಷಿಗಳಿಗೆ ಪದಗಳೆಂದಲ್ಲ, ಬದಲಾಗಿ ಶಾಂತ ಊಸರವಳ್ಳಿಯನ್ನು ಗಮನಿಸುವ ಮೂಲಕ ಪಾಠ ಕಲಿಸಿದನೆಂದು ನೇಪಾಳಿ ಜಾನಪದ ಕಥೆಯೊಂದು ಹೇಳುತ್ತದೆ. ನಿಜವಾದ ಭಕ್ತಿ ಎಂದರೆ ನಿಮ್ಮ ಆಂತರಿಕ ಶಾಂತಿಯನ್ನು ಕಳೆದುಕೊಳ್ಳದೆ ಜೀವನದ ಬದಲಾವಣೆಗಳಿಗೆ ಹೊಂದಿಕೊಳ್ಳುವುದು ಎಂದು ಇದು ತೋರಿಸುತ್ತದೆ. ಹಿಂದೂ ಧರ್ಮದ ಪ್ರಮುಖ ದೇವತೆಯಾದ ಶಿವನನ್ನು ದುಷ್ಟಶಕ್ತಿಗಳ ನಾಶಕ ಮತ್ತು ವಿಶ್ವ ಬದಲಾವಣೆಯ ಶಕ್ತಿ ಎಂದು ಪೂಜಿಸಲಾಗುತ್ತದೆ. ಅವನನ್ನು ಧ್ಯಾನಸ್ಥ ತಪಸ್ವಿ ಅಥವಾ ದೈವಿಕ ನರ್ತಕನಾಗಿ ಚಿತ್ರಿಸಲಾಗಿದೆ. ಅವನ ಮೂರನೇ ಕಣ್ಣು, ಕುತ್ತಿಗೆಯ ಸುತ್ತ ಸರ್ಪ ಮತ್ತು ಕೈಯಲ್ಲಿ ತ್ರಿಶೂಲವಿದೆ. ಇವಾಗ ಕಥೆಯನ್ನು ನೋಡುವುದಾದರೆ, ಹಿಮಭರಿತ ಹಿಮಾಲಯದಲ್ಲಿ ಒಂದು ಹಳೆಯ ಆಶ್ರಮವಿತ್ತು. ಅಲ್ಲಿ ಋಷಿಗಳ ಗುಂಪು ವಾಸಿಸುತ್ತಿತ್ತು. ಅವರು ತಮ್ಮ ದಿನಗಳನ್ನು ಕಟ್ಟುನಿಟ್ಟಾದ ಆಚರಣೆಗಳನ್ನು ಅನುಸರಿಸಿ ಕಳೆದರು. ಪ್ರಾರ್ಥನೆಗಳನ್ನು ಎಣಿಸುವುದು, ಬೆಂಕಿ ಹಚ್ಚುವುದು ಮತ್ತು ಹೂವುಗಳನ್ನು ಪರಿಪೂರ್ಣ ಕ್ರಮದಲ್ಲಿ ಅರ್ಪಿಸುವುದು. ಪ್ರತಿಯೊಂದು ವಿವರವು ನಿಖರವಾಗಿದ್ದರೆ ಮಾತ್ರ ದೇವರುಗಳು ಕೇಳುತ್ತಾರೆ ಎಂದು ಅವರು ನಂಬಿದ್ದರು. ಒಂದು ದಿನ ಶಿವನು ಅಲೆದಾಡುವ ಪವಿತ್ರ ವ್ಯಕ್ತಿಯ ವೇಷ ಧರಿಸಿ ಅವರನ್ನು ಭೇಟಿ ಮಾಡಲು ಬಂದನು. ಯಾರೂ ಅವನನ್ನು ಗುರುತಿಸಲಿಲ್ಲ. ಅವನು ಒಂದು ಮರದ ಕೆಳಗೆ ಶಾಂತವಾಗಿ ಕುಳಿತನು. ಎಷ್ಟು ದಳಗಳನ್ನು ಅರ್ಪಿಸಬೇಕು ಅಥವಾ ಯಾವ ಸ್ತೋತ್ರಗಳನ್ನು ಹಾಡಬೇಕು ಎಂಬಂತಹ ಸಣ್ಣ ವಿವರಗಳ ಬಗ್ಗೆ ಋಷಿಗಳು ವಾದಿಸುತ್ತಿರುವುದನ್ನು ನೋಡುತ್ತಿದ್ದನು. ಹತ್ತಿರದಲ್ಲಿದ್ದ ಒಂದು ಸಣ್ಣ ಊಸರವಳ್ಳಿ ಬಂಡೆಗಳ ಮೇಲೆ ತೆವಳಿತು. ಅದು ಚಲಿಸುತ್ತಿದ್ದಂತೆ ಅದರ ಚರ್ಮವು ಬಣ್ಣಗಳನ್ನು ಬದಲಾಯಿಸಿತು. ಪಾಚಿಯಂತೆ ಹಸಿರು, ಕಲ್ಲಿನಂತೆ ಬೂದು, ನಂತರ ಹೂವುಗಳಂತೆ ಕೆಂಪು. ಋಷಿಗಳು ಅದನ್ನು ಗಮನಿಸಿ ನಕ್ಕರು. ಆ ಮೂರ್ಖ ಜೀವಿಯನ್ನು ನೋಡಿ ಅದಕ್ಕೆ ಬಣ್ಣವನ್ನು ಹಾರಿಸಲು ಸಾಧ್ಯವಿಲ್ಲ ಎಂದರು. ಇದನ್ನು ನೋಡಿದ ಶಿವನು ಮುಗುಳು ನಕ್ಕನು. ಊಸರವಳ್ಳಿಯು ಕೆಂಪು ಪೊದೆಯ ಬಳಿ ನಿಂತು ಅದೇ ಪ್ರಕಾಶಮಾನವಾದ ಕೆಂಪು ಬಣ್ಣಕ್ಕೆ ತಿರುಗಿತು. ಸಿಟ್ಟಿಗೆದ್ದ ಒಬ್ಬ ಋಷಿ ಅದನ್ನು ಹೆದರಿಸಲು ಅಕ್ಕಿ ಕಾಳುಗಳನ್ನು ಎಸೆದನು. ಆದರೆ ಊಸರವಳ್ಳಿ ಶಾಂತವಾಗಿತ್ತು. ನಿಧಾನವಾಗಿ ಅದು ತನ್ನ ಕೆಳಗಿರುವ ಬಂಡೆಯ ನಿಖರವಾದ ಬಣ್ಣವನ್ನು ತಿರುಗಿಸಿ ಕಣ್ಮರೆಯಾಗುವಂತೆ ತೋರುತ್ತಿತ್ತು. ಶಿವ ಎದ್ದು ನಿಂತು ತನ್ನ ಧ್ವನಿಯಲ್ಲಿ ಆಳವಾದ ಮತ್ತು ಸ್ಪಷ್ಟವಾದ ಮಾತುಗಳನ್ನಾಡಿದನು. ಬುದ್ಧಿವಂತರೇ, ಹೇಳಿ, ಯಾವುದು ಹೆಚ್ಚು ಮುಖ್ಯ, ನಿಮ್ಮ ಆಚರಣೆಗಳ ನಿಯಮಗಳು ಅಥವಾ ಅವುಗಳ ಹಿಂದಿನ ಹೃದಯವೋ? ಋಷಿಗಳು ಗೊಂದಲಕ್ಕೊಳಗಾದರು. ನಿಯಮಗಳು ಮುಖ್ಯ, ಅವರ ನಾಯಕರು ಹೇಳಿದರು. ದೇವರುಗಳ ಪರಿಪೂರ್ಣತೆಯನ್ನು ಬಯಸುತ್ತಾರೆ. ಶಿವನು ಊಸರವಳ್ಳಿಯ ಕಡೆಗೆ ಬೆರಳು ತೋರಿಸಿದನು. ಆ ಪುಟ್ಟ ಜೀವಿ ತನ್ನ ಸುತ್ತಲಿನ ಪ್ರಪಂಚದೊಂದಿಗೆ ಬದಲಾಗುತ್ತಾ ಹೋಗುತ್ತದೆ, ಆದರೆ ಒಳಗೆ ಶಾಂತಿಯುತವಾಗಿರುತ್ತದೆ. ಅದು ನಿಜವಾದ ಭಕ್ತಿಯಲ್ಲವೇ? ನಿಯಮಗಳಿಗೆ ಅಂಟಿಕೊಳ್ಳುವುದಿಲ್ಲ, ಆದರೆ ಜೀವನದೊಂದಿಗೆ ಹರಿಯುತ್ತದೆ. ಋಷಿಗಳು ತಲೆ ಅಲ್ಲಾಡಿಸಿದರು. ಆದರೆ ಆಚರಣೆಗಳು ಹಾಗೇ ಇರಬೇಕು, ಇಲ್ಲದಿದ್ದರೆ ದೇವರುಗಳು ನಮ್ಮ ಮಾತನ್ನು ಹೇಗೆ ಕೇಳುತ್ತಾರೆ? ಭಾಗದ ನಿಧಿ ಜೌಗು ಪ್ರದೇಶವಾಗುತ್ತದೆ ಎಂದು ಶಿವ ಉತ್ತರಿಸಿದನು. ಭಕ್ತಿ ಊಸರವಳ್ಳಿಯಂತೆ ನಿಮ್ಮ ಕಾರ್ಯಗಳಲ್ಲಿ ಹೊಂದಿಕೊಳ್ಳಿ, ಆದರೆ ನಿಮ್ಮ ಹೃದಯವನ್ನು ಸ್ಥಿರವಾಗಿಸಿಕೊಳ್ಳಿ. ನೀವು ಸಂತೋಷವನ್ನು ಅನುಭವಿಸಿದಾಗ ಹಾಡಿ, ನಿಮಗೆ ಶಾಂತಿ ಬೇಕಾದಾಗ ಮೌನವಾಗಿರಿ, ಆದರೆ ನಿಮ್ಮ ಶಾಂತತೆಯನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಎಂದು ಹೇಳಿದನು. ಅವರಿಗೆ ತೋರಿಸಲು ಶಿವನು ತನ್ನ ಕೈಯನ್ನು ಬೀಸಿದನು. ಋತುಗಳು ಧಾವಿಸಿ ಬಂದವು. ವಸಂತ ಹೂವುಗಳು ಅರಳಿದವು. ಮಳೆ ಸುರಿಯಿತು. ಶರತ್ಕಾಲದ ಎಲೆಗಳು ಉದುರಿದವು. ಇವೆಲ್ಲದರ ಮೂಲಕ ಊಸರವಳ್ಳಿ ಬಣ್ಣಗಳನ್ನು ಬದಲಾಯಿಸುತ್ತಲೇ ಇತ್ತು, ಆದರೆ ಸಂಪೂರ್ಣವಾಗಿ ಶಾಂತವಾಗಿತ್ತು. ಋಷಿಗಳು ಕೊನೆಗೂ ಅರ್ಥ ಮಾಡಿಕೊಂಡರು. ಅವರು ಶಿವನಿಗೆ ನಮಸ್ಕರಿಸಿದರು. ನಮಗೆ ಕಲಿಸು ಪ್ರಭು ಎಂದರು. ಶಿವ ದಯೆಯಿಂದ ನಕ್ಕ. ಊಸರವಳ್ಳಿಯನ್ನು ನೋಡುವ ಮೂಲಕ ಪ್ರಾರಂಭಿಸಿ, ಕಾಳಜಿ ಇಲ್ಲದೆ 1000 ಹೂಗಳನ್ನಲ್ಲ, ಪ್ರೀತಿಯಿಂದ ಒಂದು ಹೂವನ್ನು ಅರ್ಪಿಸಿ.
ನಿಮ್ಮ ಆಚರಣೆಗಳು ಉಸಿರಾಡಲಿ, ಹೊಂದಿಕೊಳ್ಳಿ, ಆದರೆ ನಿಮ್ಮ ಆತ್ಮವನ್ನು ಸ್ಥಿರವಾಗಿರಿಸಿಕೊಳ್ಳಿ ಎಂದನು. ಅಂದಿನಿಂದ ಋಷಿಗಳು ತಮ್ಮ ಮಾರ್ಗಗಳನ್ನು ಬದಲಾಯಿಸಿಕೊಂಡರು. ಅವರು ಮಳೆಯಲ್ಲಿ ನೃತ್ಯ ಮಾಡಿದರು, ನಕ್ಷತ್ರಗಳ ಕೆಳಗೆ ಧ್ಯಾನ ಮಾಡಿದರು ಮತ್ತು ತಮ್ಮ ಸುತ್ತಲಿನ ಪರ್ವತಗಳಂತೆ ತಮ್ಮ ಪೂಜೆಯನ್ನು ಸ್ವಾಭಾವಿಕವಾಗಿ ಹರಿಯುವಂತೆ ಮಾಡಿದರು. ಉಸಿರುಳಿ ತಾಳ್ಮೆ ಮತ್ತು ಹೊಂದಿಕೊಳ್ಳುವಿಕೆಯ ಸಂಕೇತವಾಯಿತು, ಭಕ್ತಿ ನಿಯಮಗಳ ಬಗ್ಗೆ ಅಲ್ಲ, ಅದು ಭಕ್ತಿಯ ಬಗ್ಗೆ ಎಂದು ಅವರಿಗೆ ನೆನಪಿಸುತ್ತದೆ. ಇಂದಿಗೂ ನೇಪಾಳದ ಜನರು ಹೇಳುತ್ತಾರೆ, ಶಿವನ ಉಸಿರುಳಿಯಂತೆ ಇರಿ, ಪ್ರಪಂಚದೊಂದಿಗೆ ಬದಲಾಗು, ಆದರೆ ಜಗತ್ತು ನಿಮ್ಮ ಆತ್ಮವನ್ನು ಎಂದಿಗೂ ಅಲುಗಾಡಿಸಲು ಬಿಡಬೇಡಿ ಎಂದು ಹೇಳುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಮತ್ತು ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ.